The Duo Diaries. ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 4 ತಿಂಪುಯಿಂದ ಪಾರೋ ಕಡೆ ಜರ್ನಿ ಮಾಡ್ತಾ ಇದ್ದೀವಿ. ಫಸ್ಟ್ ಪ್ಲೇಸ್ ಇವತ್ತಿಂದು ಜನರಲ್ ಪೋಸ್ಟ್ ಆಫೀಸ್ ಅಂತ. ಇದೇನಿದು ಬೆಳಗ್ಗೆ ಪೋಸ್ಟ್ ಆಫೀಸಲ್ಲಿ ಏನು ಮಾಡ್ತಿದ್ದಾರೆ ಅನ್ಕೋತೀರಾ? ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದರೆ ನಾವು ತೆಗೆದಿರುವಂತಹ ಫೋಟೋಸ್ನ ಇಲ್ಲಿ ಸ್ಟ್ಯಾಂಪ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇಲ್ಲಿಂದ ಪೋಸ್ಟ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಅಲ್ವಾ? ಬನ್ನಿ ಒಳಗೆ ಹೋಗೋಣ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ ಒಂದೆರಡು ಶಾಪ್ ಇದೆ. ರೈಟ್ ಸೈಡ್ ಶಾಪಲ್ಲಿ ಏನಂತ ಅಂದರೆ ಚಿಕ್ಕದು ರಿಟರ್ನ್ ಗಿಫ್ಟ್ ಥರ ಐಟಮ್ಸು, ಮತ್ತು ಅಲ್ಲಿ ಲೋಕಲ್ ಡ್ರೆಸ್ಸು, ಬ್ಯಾಗು, ಈ ಥರ ಒಂದಿಷ್ಟು ಐಟಮ್ಸ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆಯೇ ತುಂಬ ನಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದ್ದಿದ್ದು ಲೆಫ್ಟ್ ಸೈಡಲ್ಲಿ ಇದ್ದಿದ್ದು ಶಾಪ್. ಒಳಗಡೆ ಹೋದರೆ ಒಂದು ಪೇಂಟಿಂಗಿಗಿಂತ ಇನ್ನೊಂದು ಪೇಂಟಿಂಗ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ ಅಷ್ಟು ಮೈನ್ಯೂಟ್ ಆರ್ಟ್ ಮಾಡಿದ್ದಾರೆ. ಆಮೇಲೆ ಎಷ್ಟು ಬ್ರೈಟ್ ಕಲರ್ಸ್, ಗೋಲ್ಡ್ ಕಲರೆಲ್ಲ ಯೂಸ್ ಮಾಡಿರೋಂಥ ಪೇಂಟಿಂಗ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗೆ ನೋಡಿದ್ರೆ ಇನ್ನೊಂದು ಪೇಂಟಿಂಗ್ ಅವಾಗಿನ್ನೂ ರೆಡಿ ಮಾಡ್ತಾಯಿದ್ರು, ಬರೀ ಸ್ಕೆಚ್ ಮಾತ್ರ ಆಗಿತ್ತು. ಸೊ ಅಲ್ಲಿ ಪೇಂಟ್ ಅಬ್ಸರ್ವ್ ಮಾಡಿದ್ರೆ ಅದೆಲ್ಲ ನ್ಯಾಚುರಲ್ ಕಲರ್ಸು. ಹಾಗೆ ಅವರೆಲ್ಲ ಕೈಯಲ್ಲಿ ಹಾಗೆ ಮಾಡುವಂಥದ್ದು, ಯಾವುದೇ ಬ್ರಷ್ ಯೂಸ್ ಮಾಡಲ್ಲ ಅವರು. ಅಲ್ಲಿಂದ ಒಳಗೆ ಹೋದ್ಮೇಲೆ ಎಂಟ್ರೆನ್ಸ್ ಇದೆ. ಭೂತಾನ್ ಪೋಸ್ಟಲ್ ಮ್ಯೂಸಿಯಮ್ದು ಏನಿದೆಯಲ್ಲ ಅದರದ್ದು ಹಿಸ್ಟ್ರಿ ಎಲ್ಲ ಹಾಕಿದ್ದಾರೆ. ಈ ಪೋಸ್ಟ್ ಆಫೀಸ್ 1962 ಅಲ್ಲಿ ಮಾಡರ್ನ್ ಪೋಸ್ಟಲ್ ಸರ್ವಿಸ್ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಟೈಮ್ ಕಳೀತಾ ಇದು ಭೂತಾನ್ನ ಒಂದು ಮೇನ್ ಪೋಸ್ಟಲ್ ಸೆಂಟರ್ ಆಗಿ ಗ್ರೋ ಆಗಿದೆ. ಒಂದು ಇವಾಗ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೂ ಹೇಳಬಹುದು ಇದನ್ನು. ಸೊ ಈ ಥರ ಒಂದು ಫೋಟೋ ನಾವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿಗೆ ಸ್ಟ್ಯಾಂಪ್ ಹಾಕ್ತಾರಲ್ಲ, ಆ ಸ್ಟ್ಯಾಂಪ್ನ ನಮ್ಮ ಫೋಟೋ ನಾವು ಹಾಕ್ಬೋದು. ನಮ್ಮ ಹತ್ರ ಯಾವ್ದಾನ ಎಕ್ಸಿಸ್ಟಿಂಗ್ ಇರೋ ಫೋಟೋನ ಕಳಿಸಿದ್ರೆ ಅವರಿಗೆ ಮೊಬೈಲಲ್ಲಿ ಆಗಲೇ ಇಮಿಡಿಯೇಟಾಗಿ ಅಲ್ಲೇ ಪ್ರಿಂಟ್ ಹಾಕ್ಬಿಟ್ಟು ಸೊ ಅದನ್ನೇ ಸ್ಟ್ಯಾಂಪ್ ಮಾಡಿ ನಮ್ಮ ಪೋಸ್ಟ್ ಆಫೀಸಿಗೆ, ನಮ್ಮ ಲೊಕೇಶನ್ ಪೋಸ್ಟ್ಗೆ ಇಂಡಿಯಾದಲ್ಲಿರೋದಕ್ಕೆ ಕಳಿಸ್ತಾರೆ. ಮಾರ್ಕೆಟ್ ನಾವು ಯೂಶ್ವಲಿ ಎಲ್ಲ ಕಡೆ ಏನು ನೋಡಿರ್ತೀವಿ, ಮಾಂಗ್ಸ್ ಅಂದರೆ ಗಂಡಸರು. ಸೊ ಇಲ್ಲಿ ಕಂಪ್ಲೀಟ್ ಡಿಫ್ರೆನ್ಸು, ಕಂಪ್ಲೀಟ್ ಉಲ್ಟಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಇಲ್ಲೆಲ್ಲ ಬರೀ ಫೀಮೇಲ್ನ ಮಾಂಗ್ಸೇ ಇರ್ತದೆ, ನನ್ಸ್, ಭೂತಾನೀಸ್ ನನ್ಸ್. ಸೊ ಅದಕ್ಕೆ ಇದು ನನ್ನರಿ. ಈ ನನ್ನರಿ ಹೆಸರು ದೃಪ್ತೋಕ್ ನನ್ನರಿ ಅಂತ. ಇದು ಸ್ಟಾರ್ಟ್ ಆಗಿದ್ದು 1976 ಹೇಗೆ ಗಂಡು ಮಕ್ಕಳಿಗೆ ಮಾಂಕ್ಸ್ ಆಗೋದಕ್ಕೆ ಅವಕಾಶ ಇದೆ, ಅದೇ ಥರ ಹೆಣ್ಮಕ್ಳಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇವರ 4th ಕಿಂಗ್ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹೇಗೆ ಅಂದರೆ ಮೇಲೆ ನನ್ಸೇ ಇರ್ತಾರೆ. ಇಲ್ಲಿ ಇವ್ರ ಕಲ್ಚರ್ ಬಗ್ಗೆ ಓದೋದು, ಧ್ಯಾನ ಮಾಡೋದು, ಪ್ರಾರ್ಥನೆ ಮಾಡೋದು, ಇದೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. After 1960s, to become a monk became a voluntary system. And then our great third king, King Jigme Dorji Wangchuk, he have abolished that discrimination system over here and given an equal fundamental right to the both the male and female over here. Now what the male can do, also the female can do the same thing. If the male can go to a monk, even the female can go join as a monk also. None. So either way, now we don't have discriminations. Everybody is given their own fundamental rights. ಸೊ ಇಟ್ಸ್ 300 rupees. ಇನ್ Bhutanese rupees 300 rupees. ಸೊ ಇಲ್ಲಿ ನಮಗೆ
ಭೂತಾನಿಸ್ದು ನ್ಯಾಷನಲ್ ಅನಿಮಲ್. ತಾಕಿನ್. ಹಾಂ, ಮುಖದ್ದು ಮುಖ ಬಂದು ಇದು ಮೇಕೆದು ಗೋಟದು, ಬಾಡಿ ಬಂದು ಯಾಕ್ ಥರ ಹಸು ಥರ. ಸೊ ಇದು ಅವ್ರದ್ದು ನ್ಯಾಷನಲ್ ಅನಿಮಲ್ಲು. ಸೊ ಇದನ್ನು ಅವ್ರು ಯಾರೊಬ್ರು ಡಿವೈನ್ ಮ್ಯಾಡ್ ಮ್ಯಾನು ಫರ್ಟಿಲಿಟಿ ಹಾಂ ಹಿಮಾಲಯದಿಂದ ಎಲ್ಲೋ ತಂದರು ಅಂತನೋ ಇಲ್ಲ ಏನೋ ಒಟ್ಟಲ್ಲಿ ಆ ಥರ ಏನೋ ಒಂದು ಕತೆ ಇದೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. Guys, if you are grabbing to get it inside and move on this side, where the people So in the 15th century, when Punakha peoples invited the divine madmen to Punakha in order to show their magics and miracle things. Because as I told you earlier, that divine madmen can show lots of miracles and magic. The people wanted to see in the naked eye. So then what happened is, after inviting the divine madmen in Punakha, the Puna people during a lunchtime, they have offered him a head of a goat and a body of a cow. And the divine madman endeavors all the fleshes. After having all the fleshes, and only the bones will remain there. Now what happened was, divine madmen have just done the fusions of both the head of a goat and the body of a cow. He just joined the bones, and then he just snatched by saying, while other animals are busy grazing inside the jungle, what do I do? Look at yourself. And tucked in English and brown color taxes white. In the biology book, scientific book. So this type of animal finds only in Bhutan and some part of Tibet and northeast state of India. And these animals live up to the 3,900 to 4,000 meters. And their life expectancy is 15 to 17 is the maximum. I mean minimum, and then 20 is the maximum. And they are not domesticated; they are actually wild. When we go for the trekking, so sometimes we encounter those animals on the way. At least we have to keep a 200-meter distance. Male and female. वो तो बहुत मुश्किल होता है, लेकिन साइज में डिफर होता है. You see this one back golden wala? Yeah. There's a male, and then Okay. छोटा वाला होता है Uh-huh. is a female. Okay, I can. Then this one is also female. Yes. So is that vegetarians or non-vegetarians? Vegetarian. Habne boros. Okay. Habne boros. Okay. So totally how many, like, if we get into count? So अभी ये तो exactly accurate count नहीं है sir. Uh-huh. We So we can find only in this restricted area. Yeah, at the present. Okay. But नहीं तो if you go to the mountain, you will find a lot. Uh-huh. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಚಿನ್ನಿ ಇಲ್ಲಿ ನೋಡಮ್ಮ. ಏಯ್ ಚಿನ್ನಿ. ಚಿನ್ನಿ ಅಲ್ಲ, ಅದು ಚಿನ್ನ. ಬಾಯ್. ನಾವು ಹುಡುಗರ್ನು ಹಂಗೆ ಕರೆಯೋದು. ಓಹೋ, ಗುದ್ಗಿದ್ಬಿಟ್ಟತು ಬಾ. ತೋಟು ಬಿಡ್ತೀನಿ, ಕೂತು ಬಿಟ್ರು. ಬಾಯಿ ಕಡೆಗೆ ಒಂಚೂರು.
ಅದನ್ನು ಕರಿತಿದ್ದೆ. ನೋಡೋಕೆ ಏನು ಸಖತ್ತಾಗಿದೆ ಅಲ್ಲ. ಓ ಬೋಲ್ ಚೆನ್ನಾಗಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾವೊಂದು ಸಾಕೋಣ ಮನೇಲಿ. ಹಾಂ ಸರಿ, ನನಗೆ ಹಾಕು ಸಾಕು. ನನಗೆ ಹಾಕು ಸಾಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇವತ್ತು ನಾವು ತಿಂಪುಲಿ ನೋಡ್ತಾ ಇರುವಂತಹ ಲಾಸ್ಟ್ ಪ್ಲೇಸ್ ಬುದ್ಧ ಡೋರ್ಡೆನ್ಮ. ಇದನ್ನು ಸಖ್ಯಮುನಿ ಬುದ್ಧ ಅಂತಲೂ ಕರೀತಾರೆ. 54 ಮೀಟರ್ ಅಂದರೆ 177 ಅಡಿ ಎತ್ತರ ಇದೆ. ಹಾಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬುದ್ಧ ಅಂತಲೂ ಇದನ್ನು ಕರೀತಾರೆ. ಈ ಒಂದು ಪ್ರಾಜೆಕ್ಟು 2006ರಲ್ಲಿ ಶುರು ಆಗುತ್ತೆ. 2015ರಲ್ಲಿ ಈ ಒಂದು ವರ್ಕ್ ಕಂಪ್ಲೀಟ್ ಆಗುತ್ತೆ. ಏನಕ್ಕೋಸ್ಕರ ಈ ಒಂದು ವಿಗ್ರಹನ ಕಟ್ಟಿಸ್ತಾರೆ ಅಂತ ಹೇಳಿದ್ರೆ, ಇವರ 4ನೇ ರಾಜ ಇದ್ದಾರಲ್ಲ, ಅವರ ಒಂದು 60ನೇ ವರ್ಷದ ಜನ್ಮ ವಾರ್ಷಿಕೋತ್ಸವ ಅಂದರೆ 60th ಬರ್ತ್ಡೇಗೆ ಈ ಒಂದು ವಿಗ್ರಹನ ನಿರ್ಮಿಸಲಾಗುತ್ತೆ. ಈ ಬುದ್ಧಂದು ಪೀಠ ಥರ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಈ ಪೀಠದ ಒಳಗಡೆ 1,25,000 ಚಿಕ್ಕ ಚಿಕ್ಕ ಬುದ್ಧನ ಒಂದು ವಿಗ್ರಹನ ನೋಡ್ಬೋದು ನಾವು. ಹಾಗೆ ಒಳಗಡೆ ಧ್ಯಾನ ಮಂದಿರ ಕೂಡ ಇದೆ. ಸೊ ಆ 1,25,000 ಬುದ್ಧ ಇದೆಯಲ್ಲ ಚಿಕ್ಕ ಚಿಕ್ಕ ವಿಗ್ರಹ, ಅದರಲ್ಲಿ 1,00,000 ಕೌಂಟಷ್ಟು 8 ಇಂಚಿಂದು ಬುದ್ಧ ಇದೆ. ಹಾಗೆ 25,000 ಅಷ್ಟು ಏನಿದೆ ಅದು 12 ಇಂಚಿಂದು ಬುದ್ಧ ಇದೆ. ಒಳಗಡೆ ಎಲ್ಲಿ ನೋಡಿದ್ರೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಫೋಟೋ ಮತ್ತು ವಿಡಿಯೋ ಅಲೋ ಇಲ್ಲ ಒಳಗಡೆ. ಬಟ್ ಬುದ್ಧನ ಒಂದು ಜೀವನ ಚರಿತ್ರೆನ ವಾಲ್ ಪೇಂಟಿಂಗ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಅಂತಾನೆ ನೀವು ಅದನ್ನ ಇಲ್ಲಿ ಬಂದೇ ನೋಡಬೇಕು. ಅಷ್ಟು ಚೆನ್ನಾಗಿತ್ತು, ತುಂಬ ಪೀಸ್ಫುಲ್. ಹಾಗೆ ನಾವು ಹೋಗಿದ್ದ ದಿನ ಏನೋ ಒಂದು ಬುದ್ಧನ ಜನ್ಮದಿನ ಏನೋ ಅವರು ರಿಚುವಲ್ನ ಮಾಡ್ತಾಯಿದ್ರು, ಅದನ್ನು ನಾವು ನೋಡೋದಕ್ಕೆ ಕೂಡ ಸಿಕ್ತು. ಈಗ ಲಂಚ್ ಬ್ರೇಕ್. ಹೆರಿಟೇಜ್ ಹೋಮ್ ಅಂತ ಇಲ್ಲಿ ಅಥೆಂಟಿಕ್ ಭೂತಾನೀಸ್ ಫುಡ್ನ ಟ್ರೈ ಮಾಡಬಹುದು. ಸೊ ಇದೆಲ್ಲ ಪ್ರೀ ಆರ್ಡರ್ ಆಗಿರುತ್ತೆ. ನಾವು ಹಿಂದಿನ ದಿವಸನೇ ಮೆನ್ಯೂ ನೋಡಿ ಆರ್ಡರ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಹೋಗಾದ್ಮೇಲೆ ಏನೂ ಆರ್ಡರ್ ಮಾಡೋ ಹಾಗಿಲ್ಲ. ಸೊ ಇದೇನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ದೀಪಿಕಾ ಪಡುಕೋಣೆ ಅವರು ಈ ಒಂದು ರೆಸ್ಟೋರೆಂಟ್ಗೆ ಬಂದು ಎಮಾದಾಶಿ ತಿಂದಿದ್ರು. ಸೊ ಅದು ಒಂಥರ ವೈರಲ್ ಥರ ಆಗೋಗಿತ್ತು. ಇವನ್ ಆ ಡಿಶ್ ಕೂಡ, ಈ ರೆಸ್ಟೋರೆಂಟ್ ಕೂಡ. ಸೊ ನಾವು ಅದನ್ನೇ ಎಮಾದಾಶಿ ಮತ್ತು ಟಿಂಗ್ ಮೊಮೋನ ಟ್ರೈ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೀವಿ. ಹೇಗಿರುತ್ತೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಮೇಲಕ್ಕೆ ಹೋಗೋದು ಇದು ನೋಡಿ, ಒರಿಜಿನಲ್ ಅನ್ಸುತ್ತೆ. ಮರ ನೋಡಿ ಅಷ್ಟುದ್ದ. ಎಲ್ಲೋದ್ರೂ ಇದೊಂದು ಫಿಕ್ಸ್, ಇದ್ದೇ ಇರುತ್ತೆ. ಇದಿಲ್ಲದೆ ಅಂಗಡಿನೇ ಇಲ್ಲ. ಬಾಯಿಲ್ಲ ಹಂಗೆ. ಇಲ್ಲಿ ನೋಡಿ, ಇಲ್ಲಿ ಪಾಟ್ಸ್ ಹಿಂಗಿದೆ. ರೈಸ್, ಅಡುಗೆ, ಹಳೆ ಕಾಲದ ಸಾಮಾನುಗಳೆಲ್ಲ ಬರುತ್ತೆ. ಇಲ್ಲಿ ದೀಪಿಕಾ ಪಡುಕೋಣೆ ಬಂದು ಹೋಗಿದ್ರು ಅಂತ ಫುಲ್ ಫೇಮಸ್. ಗೋಧಿ No, I'll not go. I'll just take it. That's it. I don't. हम जाने को मैं मिला से ऐसा ले कुछ करने दे.
ಎಲ್ಲಿ ಹೋಗೋಣ? ಯಮದಾಶಿ. Inside contains nothing. ಪ್ಲೇಟ್ ಕೊಡ್ರಪ್ಪ. ಪ್ಲೇಟ್ ಕೊಟ್ಟಿಲ್ಲ. रुको जरा सबर करो. ಸರಿ ಹೋಯ್ತು ಹರಿ, ಇಷ್ಟೊಂದು ರೈಸ್ ಇದೆ, ಇಬ್ರಿಗೆ ಆರಾಮಾಗ. Guys, they are very happy. Guys, they are very happy. It's good, right? By seeing your face, no masala dosa. Nothing is here. No, it's plain maida. Yeah, plain maida. Like normal bread. ನಾವು ಹೇಗಿರುತ್ತೋ ಫುಡ್ ಅಂತ ತುಂಬ ಕಮ್ಮಿ ಕ್ವಾಂಟಿಟಿ ಆರ್ಡರ್ ಮಾಡಿದ್ವಿ, ಬಟ್ ಅದು ಕರೆಕ್ಟ್ ಆಯಿತು ಇಬ್ರಿಗೂ. ಯಮದಾಶಿನೂ ಚೆನ್ನಾಗಿತ್ತು, ಅದ್ರ ಜೊತೆ ರೆಡ್ ರೈಸ್ ಜೊತೆಗೆ ಟಿಂಗ್ ಮೋಮೋ. ನೀವು ಏನಾದ್ರು ನೆಕ್ಸ್ಟ್ ಭೂತಾನ್ಗೆ ಟ್ರಿಪ್ಪಿಗೆ ಬಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀವಿ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋವಂಥ ಪ್ಲೇಸ್ ಪಾರೋ. ಇಲ್ಲಿದೆ ಇನ್ನೊಂದು ಸಿಟಿ. ಸೊ ಆ ಸಿಟಿಲಿ ನಾವು ತುಂಬ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಅದೇನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ವೀಡಿಯೋನ ನೋಡಲೇಬೇಕು. ಭೂತಾನಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ಇರೋದೇನೆಂದರೆ ಕರೋಕೆನೆ. ಎಲ್ಲರೂ ಹಾಡ್ತಾರೆ ಇಲ್ಲಿ ಕರೋಕೆ ಜೊತೆ. ಹಾಗೆ ನಾವು ಹಾಡ್ತಾ ಹಾಡ್ತಾ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ.